ದೇಹದಿಂದ ಹುಟ್ಟಿದವನು ಕಾಮದಿಂದ ಪಾಪದಿಂದ ಹುಟ್ಟಿದವನಿರ್ತಾನೆ. ಆತನಲ್ಲಿ ಸುಳ್ಳು, ವ್ಯಭಿಚಾರ, ಮೋಸ, ಹಿಂಸೆ. ಆತನು ನಾಯಿಗಳಂತೆ ಜೀವಿಸುವಂತನಾಗಿದ್ದಾನೆ, ಹಂದಿಗಳಂತೆ ಜೀವಿಸುವಂತನಾಗಿದ್ದಾನೆ. ನಾಯಿಗಳು ಯಾವ ರೀತಿಯಾಗಿ ಕರೆ ಮಾಡಲಾರದಲ್ಲ, ದೇವರು ಅವರಿಗೆ ನಾಯಿಯ ಸಮವಾಗಿ ಹೋಲಿಸಿದ. ಯಾಕಂದ್ರೆ ಅವ್ರಿಗೆ ನೀವೆಷ್ಟೇ ವಾಕ್ಯಗಳು ಹೇಳಿರಿ, ಅವರು ವಾಕ್ಯ ಕೇಳುವಂತರಿಲ್ಲ, ದೇವರ ಕರೆಕ್ಟ್ ಆದ ಮಾರ್ಗವನ್ನು ನೋಡುವರಿಲ್ಲ. ಅದಕ್ಕಾಗಿ ದೇವರು ನಾಯಿಗಳಂತಾನೆ, ಹಂದಿಗಳ ಮುಂದೆ ನಿಮ್ಮ ಮುತ್ತುಗಳನ್ನು ಚೆಲ್ಲಬೇಡಿರಿ ಅಂತನ. ಎಂತ ದುರಾತ್ಮನ ಕಾರ್ಯಗಳು ನೀವು ಅವರ ಮುಂದೆ ನೀವೆಷ್ಟೇ ದೇವರ ಪ್ರಸನ್ನತೆ, ದೇವರ ವಾಕ್ಯಗಳನ್ನು ಹೇಳಿದಾಗ ಅವರು ಬದಲಾಗಲರು, ಅವರು ದೇವರ ರಾಜ್ಯಕ್ಕೆ ಸೇರಲ್ಲರು. ಇವರೆಲ್ಲ ಏನಾರ ಅವರೇ ಹುಟ್ಟಿದವರು, ದೇಹದಿಂದ ಹುಟ್ಟಿದವರು. ಇವರು ನೀವು ಎಷ್ಟೇ ಪ್ರೀತಿಯಿಂದ ಹೇಳ್ರಿ, ಎಷ್ಟೇ ದೀಪ ಹೋಗ್ರಿ, ದಿನ ಕೂಡ್ಸ್ಕೊಂಡು ಇವ್ರು ಟ್ಯೂಷನ್ ಹೇಳ್ರಿ, ಇವ್ರು ಕೇಳುವಂತರಿಲ್ಲ. ಯಾಕಂದ್ರೆ ಇವ್ರು ದೈಹಿಕವಾಗಿ ಕಾರ್ಯ ಮಾಡುವಂತರು. ಈ ದೈಹಿಕವಾಗಿ ಯಾರ್ಯಾರು ಹಿಂಸಿಸಬೇಕು, ಎಷ್ಟು ಹಣ ಸಂಪಾದಿಸಬೇಕು, ಯಾರನ್ನು ಮೋಸ ಮಾಡಬೇಕು, ಇದೇ ಮಾತಾಡುತ್ತದೆ. ಆದರೆ ನೀರಿನಿಂದ ಆತ್ಮನಿಂದ ಹುಟ್ಟಿದವನು ದೇವರ ರಾಜ್ಯಕ್ಕೆ ಸೇರುವಂತರಾಗಿದ್ದಾನೆ. ದೇವರ ರಾಜ್ಯಕ್ಕೆ ಸೇರಿದರೆ ನಿಮಗೆ ಸಾವು ಬರುವುದಿಲ್ಲ, ನಿತ್ಯ ಜೀವದಲ್ಲಿ ಬಾಧ್ಯರಾಗಿದ್ದೀರಿ. ನೀವು ದೇವರ ಸಮ್ಮುಖದಲ್ಲಿ ನೋಡುವಂತರಾಗಿದ್ದೀರಿ. ಯಾವ ಕಾರ್ಯ? ಆತ್ಮಿಕ ಲೋಕದಲ್ಲಿ, ಆತ್ಮಿಕ ಲೋಕವಾಗಿ ನೀವು ಏನೇನು ಕಾರ್ಯ ಮಾಡ್ತೀರಿ, ಯೇಸುವಿನ ಜೊತೆ ಮಾತಾಡುವಂತರು, ಯೇಸುವಿನ ಕಾರ್ಯದಲ್ಲಿ ಮುನ್ನಡೆತೀರಿ, ಸತ್ಯ ಮಾರ್ಗವನ್ನೇ ಹಿಡಿಯುವಂತರಾಗಿದ್ದೀರಿ. ಇದೇ ಆತ್ಮಿಕವಾಗಿ ಹುಟ್ಟುವುದು. ಆತ್ಮಿಕವಾಗಿ ಹುಟ್ಟಾಗ ನಿಮಗೆ ದೇವರ ಪ್ರಸನ್ನತೆ, ದೇವರ ಕಲಿಕೆ, ದೇವರ ವರಗಳಿಂದ ನೀವು ತುಂಬಲ್ಪಡ್ತಾ ಇದ್ದೀರಿ. ನೀವು ದೇವರ ವರಗಳಿಂದ ತುಂಬಿದಾಗ ಆತನು ಯಾವ ರೀತಿಯಾಗಿ ಭೂಮಿ ಬಂದ ಕಾರ್ಯ ಮಾಡದಲ್ಲ, ಅವೆಲ್ಲ ಕಾರ್ಯಗಳು ನೀವು ಮಾಡುವಂತರಾಗಿದ್ದೀರಿ. ನೋಡಿ ಎಷ್ಟು ದೇವರ ಆತ್ಮಿಕವಾಗಿ ಮಾತಾಡಿದರೆ. ದೇಹದಿಂದ ಹುಟ್ಟಿದವರೆಲ್ಲ ದೇಹವಾಗಿ ಇರುತ್ತಾರೆ, ದೇವರ ಅಭಿಲಾಷಗಳಿಗೆ ಮುಂದೋಗುತ್ತಾರೆ. ಆದರೆ ಆತ್ಮದಿಂದ ಹುಟ್ಟಿದವರು, ಆತ್ಮನ ಪಾಲಕ ಪವಿತ್ರಾತ್ಮ ದೇವರು ಏನೇನು ನಿಮ್ಮ ಕಾರ್ಯಗಳು ನಡೆಸ್ತಾರಲ್ಲ, ಆ ಕಾರ್ಯಗಳಲ್ಲಿ ನಡೆಸ್ತೀರಿ. ಇವತ್ತು ನಿಮಗೆ ಒಳ್ಳೆ ಮಾತು, ಒಳ್ಳೆ ಬೋಧನೆ, ಒಳ್ಳೆ ಶಿಕ್ಷೆ ಸಿಗುವಾಗ ದೇವರಿಂದ ನಿಮ್ಮನ್ನು ಜ್ಞಾನವಂತರಾಗುತ್ತೀರಿ. ಅದೇ ದೇಹದಿಂದ ಹುಟ್ಟಿದವರು ಏನಾಗ್ತಾರ, ಅವರಾದ ಆಲೋಚನೆಗಳು, ಅವರ ಬುದ್ಧಿಶಕ್ತಿಯಿಂದ ಮಾಡುವ ಕಾರ್ಯಗಳು ಮುಂದುವರಿತವೆ. ಇಲ್ಲಿ ಯಾರ್ಯಾರು ಆತ್ಮಿಕವಾಗಿ ಜನಿಸಿದಾರಲ್ಲ, ಅವರೆಲ್ಲ ಹೆಸರುಗಳು ದೊಡ್ಡ ದೊಡ್ಡ ಲಿಸ್ಟಲ್ಲಿ ಬರೆಯಲ್ಪಟ್ಟಿದೆ. ದೇವರು ಈಗಿನ ಸಮಯದಲ್ಲೂ ದೇವರು ಅಂತರನ್ನು ಆರಿಸಲ್ಪಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಆತ್ಮಿಕವಾಗಿ ಜನಿಸಬೇಕು. ನಾವು ಮುಂದೆ ನೋಡ್ತೇವೆ ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾರ್ಯ ಮಾಡ್ತಾರ, ನಾವು ಯಾವ ರೀತಿಯಾಗಿ ದೇವರಿಗೆ ಮುಂದೆ ಮೆಚ್ಚಿಸಬೇಕು. ನಾವು ಅದೇ ರೀತಿ ಹೋಗುವಾಗ ನಾವು ದೇವರ ಒಂದು ಸಾಮ್ಯ ರೂಪ ನೋಡ್ತೇನೆ. ದೇವರು ಈ ಲೋಕದಲ್ಲಿ ಬಂದಾಗ ಆತನು ಮಾಡಿದ ಸೇವೆ ಎಷ್ಟು? 3